ಓಂ ಶಾಂತಿ. 2 ಜುಲೈ 2026 प्रातः मुरली बाप दादा मधुबन। मीठे बच्चे, तुम विकारों का दान दे दो, राहु का ग्रहण उतर जाएगा। दे दान तो छूटे ग्रहण। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ವಿಕಾರಗಳ ದಾನ ಕೊಟ್ಟುಬಿಡಿ, ರಾಹುವಿನ ಗ್ರಹಣ ಇಳಿದೋಗುತ್ತೆ, ಬಿಟ್ಟೋಗುತ್ತೆ. ದಾನ ಕೊಡಿ, ಗ್ರಹಣದಿಂದ ಮುಕ್ತರಾಗಿ, ಗ್ರಹಚಾರ ಗ್ರಹಣದಿಂದ ಮುಕ್ತರಾಗಿ. ದಾನ, ವಿಕಾರಗಳ ದಾನ ಕೊಡಿ. ಆತ್ಮಕ್ಕೇನು 63 ಜನ್ಮಗಳಿಂದ ರಾಹುವಿನ ಗ್ರಹಣ ಹಿಡಿದಿದೆ, ಅದು ಬಿಟ್ಟೋಗುತ್ತೆ. प्रश्न, वृक्षपति बाप अपने भारतवासी बच्चों पर बृहस्पति की दशा बिटाने के लिए कौन सी स्मृति दिलाते हैं? ಪ್ರಶ್ನೆಯಾಗಿದೆ, ವೃಕ್ಷಪತಿ ತಂದೆ ತನ್ನ ಭಾರತವಾಸಿ ಮಕ್ಕಳ ಮೇಲೆ ಬೃಹಸ್ಪತಿ ದಶೆಯನ್ನ ಕೊಡಿಸ್ಲಿಕ್ಕೆ ಯಾವ ಸ್ಮೃತಿಯನ್ನ ತಂದು ಕೊಟ್ಟಿದ್ದಾರೆ? ಇವತ್ತು ಬೃಹಸ್ಪತಿ ವಾರ, ಸದ್ಗುರುವಾರ. ಬಾಬಾ ಕೇಳ್ತಾರೆ, ವೃಕ್ಷಪತಿ ತಂದೆ ತನ್ನ ಭಾರತವಾಸಿ ಮಕ್ಕಳ ಮೇಲೆ ಬೃಹಸ್ಪತಿ ದಶೆ ಅಂತ ಹೇಳಿ, ಗುರು ದಶೆ ಅಂತ ಹೇಳಿ ಇದನ್ನ ಕೂಡಿಸ್ಲಿಕ್ಕೆ ಯಾವ ಸ್ಮೃತಿಯನ್ನ ತಂದು ಕೊಟ್ಟಿದ್ದಾರೆ? ಉತ್ತರ, ಏ ಭಾರತವಾಸಿ ಬಚ್ಚೋ, तुम्हारा आदि सनातन देवी देवता धर्म अति श्रेष्ठता, तुम सर्वगुण संपन्न 16 कला संपूर्णते. ಏ ಭಾರತವಾಸಿ ಮಕ್ಕಳೇ, ನಿಮ್ದು ಆದಿ ಸನಾತನ ದೇವಿ ದೇವತಾ ಧರ್ಮ ಅತಿ ಶ್ರೇಷ್ಠವಾಗಿತ್ತು. ನೀವು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಿದ್ರಿ. तुम मुझ सागर के बच्चे काम चिता पर बैठ काले हो गए हो, ग्रहण लग गया है. ನೀವು ನಾನು ಸಾಗರನ ಮಕ್ಕಳು, ನೀವು ಕಾಮ ಚಿತೆಯಲ್ಲಿ ಕುಳಿತು ಸುಟ್ಟು ಕಪ್ಪಾಗಿದ್ದೀರಿ, ಗ್ರಹಣ ಹಿಡಿದಿದೆ. ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲೂ ಹೇಳ್ತಾರೆ, ಸಗರ ರಾಜನ್ ಮಕ್ಕಳೆಲ್ಲ ಸುಟ್ಟು ಬೂದಿಯಾಗಿದ್ರು, ಮತ್ತೆ ಭಗೀರಥ ಗಂಗೆ ತಂದು ಗಂಗೆ ಹರಿಸಿದ ಮೇಲೆ ಮತ್ತೆ ವಾಪಸ್ ತನ್ನ ನಿಜ ಸ್ವರೂಪಕ್ಕೆ ಬಂದ್ರು ಅಂತ. ಹಾಗೆ ನೀವು ನಾನು ಸಾಗರನ ಮಕ್ಕಳು, ಕಾಮಚಿತೆಯಲ್ಲಿ ಕುಳಿತು ಕಪ್ಪಾಗಿದ್ದೀರಿ, ಗ್ರಹಣ ಹಿಡಿದಿದೆ. अब मैं तुम्हें फिर से गोरा बनाने आया हूं. स्मृति आने से बृहस्पति की दशा बैठ जाती है. ಈಗ ನಾನು ನಿಮ್ಮನ್ನ ಪುನಃ ಸುಂದರರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಈ ಸ್ಮೃತಿ ಬರೋದ್ರಿಂದ ನಿಮ್ಮ ಮೇಲೆ ಬೃಹಸ್ಪತಿ ದಶೆ ಕುತ್ಕೊಳ್ಳುತ್ತೆ. ಬಾಬೋರ್ ನಮ್ಗೆ ನಾವು ಯಾರು ಹೇಗಿದ್ವಿ, ಎಷ್ಟು ಪವಿತ್ರ ಸುಂದರ ಆತ್ಮಗಳಾಗಿದ್ವಿ, ಆ ಸ್ಮೃತಿಯನ್ನ ತಂದು ಕೊಟ್ಟಿದ್ದಾರೆ. गीत ओम नमः शिवाय. ओम शांति. किसकी महिमा सुनी? बेहद के बाप की. ऊंचते ऊंच बाप परम पिता परमात्मा ही है. ಮುರಳಿಯಲ್ಲಿ ಹಾಡಾಗಿದೆ, ಓಂ ನಮಃ ಶಿವಾಯ. ಇದ ಯಾರ ಮಹಿಮೆ ಕೇಳಿದ್ರಿ? ಇದು ನಮ್ಮ ಬೇಹದ್ದಿನ ತಂದೆಯ ಮಹಿಮೆ. ಶ್ರೇಷ್ಠ, ಅತಿ ಶ್ರೇಷ್ಠ ತಂದೆ ಪರಂ ಪಿತಾ ಪರಮಾತ್ಮ ಆಗಿದ್ದಾರೆ. लौकिक बाप के लिए तो सब नहीं कहेंगे, बच्चे जानते हैं सब आत्माओं का पारलौकिक बाप वह है ऊंचते ऊंच. ಲೌಕಿಕ ತಂದೆಗೆಂದು ಪರಂಪಿತ ಅಂತ ಹೇಳೋದಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲ ಆತ್ಮಗಳ ಪಾರಲೌಕಿಕ ತಂದೆಯವರು ಶ್ರೇಷ್ಠ, ಅತಿ ಶ್ರೇಷ್ಠ. ಅವರ ಹೆಸರೇ ಶಿವ. ಬಿಗರ್ ನಾಮ ರೂಪಕ್ಕೆ ತೋ ಕೊಯ್ ಚೀಸ್ ಹೋತಿ ನಹಿ. ನಾಮ ರೂಪ ಇಲ್ಲದೆ ಇರೋ ವಸ್ತು ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ. इस समय सबको राहु का ग्रहण लगा हुआ है, इसलिए इनको ಐರನ್ ಏಜ್ಡ್ ವರ್ಲ್ಡ್ ಕಹಾ ಜಾತಾ है. ಈ ಸಮಯದಲ್ಲಿ ಎಲ್ಲರಿಗೂ ರಾಹುವಿನ ಗ್ರಹಣ ಹಿಡಿದಿದೆ. ಯಾಕೆಂದ್ರೆ ಕಾಮ ಅಗ್ನಿಯಲ್ಲಿ ಸುಟ್ಟೋಗೋದು ಅಂದ್ರೆ ಅರ್ಥ ರಾಹುವಿನ ಗ್ರಹಣ ಹಿಡಿದಿದೆ. ಆದ್ದರಿಂದ ಇದು ಐರನ್ ಏಜ್ಡ್ ವರ್ಲ್ಡ್, ಇದು ಕಬ್ಬಿಣದ ಯುಗ. ಇದು दशाएं भी होती है, बृहस्पति की दशा, शुक्र की दशा. अब तुम्हारे ऊपर है बृहस्पति की दशा. ಹೇಗೆ ದಶೆಗಳು ಇದೆ ಅಲ್ವಾ, ಬೃಹಸ್ಪತಿ ದಶೆ, ಶುಕ್ರ ದಶೆ, ಶನಿ ದಶೆ, ಈ ತರ ಎಷ್ಟೊಂದು ದಶೆಗಳಿದೆ.
ಆದ್ರೆ ಈಗ ನಿಮ್ಮ ಮಕ್ಕಳ ಮೇಲೆ ಬೃಹಸ್ಪತಿ ದಶೆ ಇದೆ, ಗುರು ದಶೆ ಇದೆ. जिसकी महिमा सुनी ऊंच ते ऊंच भगवान शिव बाबा, उनका असल नाम है शिव. ಯಾರ ಮಹಿಮೆ ಕೇಳಿದ್ರಿ, ಓಂ ನಮ ಶಿವಾಯ, ಅವರು ಶ್ರೇಷ್ಠ, ಅತಿ ಶ್ರೇಷ್ಠ ಭಗವಂತ ಶಿವ ಬಾಬವರು. ಅವರ ಅಸಲ್ ಹೆಸರೇ ಶಿವ. ಬಾಕಿ ಕಿಸಮ್ ಕಿಸಮ್ಗೆ ಅನೇಕ ನಾಮ್ ರಖ್ ದಿಯೇ ಹೇ. ಇನ್ನು ನೂರಾರು ಹೆಸರುಗಳಿದೆ ಬಾಬೋರಿಗೆ, ಆದ್ರೆ ಮೂಲ ಹೆಸರು, ಅಸಲ್ ಹೆಸರು ಶಿವ ಬಾಬಾ. बाप समझाते हैं मैं बीज रूप चैतन्य हूँ, सत्य चित कहते, फिर कहते वह सुख का सागर है, ಆನಂದ ಶಾಂತಿ ಕಾ ಸಾಗರ್ ಹೇ. ಬಾಬಾ ಹೇಳ್ತಾರೆ, ಶಿವಬಾಬವರು, ನಾನು ಈ ಮಾನವ ವಂಶ ವೃಕ್ಷದ ಬೀಜ ರೂಪ, ನಾನು ಚೈತನ್ಯವಾಗಿದ್ದೀನಿ. ಸಚ್ಚಿತ್ ಸಚ್ಚಿತ್ ಅಂತಾನು ಹೇಳಲಾಗುತ್ತೆ. ಬಾಬಾ ಹೇಳ್ತಾರೆ, ನನ್ನನ್ನ ಸುಖದ ಸಾಗರ, ಆನಂದ ಸಾಗರ, ಶಾಂತಿಯ ಸಾಗರ ಅಂತಾನು ಮಹಿಮೆ ಮಾಡಲಾಗುತ್ತೆ. ಎಲ್ಲ ಮಹಿಮೆ ಉಸ್ ಏಕಕಿ ಹಿ ಹೇ, ಒಬ್ಬ ತಂದೆದೇ ಇದೆಲ್ಲ ಮಹಿಮೆ. ಭಾರತವಾಸಿ ಮಹಿಮಾ ಗಾತೆ ಹೇ ಪರಂತು ಸಮಸ್ತೆ ಕುಚ್ ಭಿ ನಹಿ. ಭಾರತವಾಸಿಗಳು ಮಹಿಮೆ ಹಾಡ್ತಾರೆ, ಆದ್ರೆ ಏನೋ ಅರಿವಿಲ್ಲ, ಸುಮ್ಮನೆ ಶಬ್ದಗಳನ್ನ ಹೇಳ್ತಾರೆ. ಏಕ್ದಮ್ ಕಲ್ಲು ಬುದ್ಧಿಯವರಾಗಿದ್ದಾರೆ. ಕಲ್ಲು ಬುದ್ಧಿಯವರನ್ನಾಗಿ ಯಾರು ಮಾಡಿದ್ರು? ಕಿಸ್ನೆ ಬನಾಯ? रावण ने. सतयुग में भारतवासी पारस बुद्धि थे. आज से 5000 वर्ष पहले ये भारत पारसपुरी था, जिसमें देवी देवताएं रहते थे. ಬಾಬಾ ಹೇಳೋದು, ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದ್ದು ರಾವಣ, ವಿಕಾರಗಳು. ಸತ್ಯುಗದ ಭಾರತವಾಸಿಗಳ ಬುದ್ಧಿ ಪಾರಸ ಬುದ್ಧಿ ಇತ್ತು. 5000 ವರ್ಷದ ಮೊದಲು ಭಾರತನು ಪಾರಸಪುರಿ ಇತ್ತು, ಎಲ್ಲಿ ದೇವಿ ದೇವತೆಗಳು ಇರ್ತಾ ಇದ್ರು. ಭಾರತ ಅವಿನಾಶಿ ಕಂಡ ಅನ್ನೋ ಗಾಯನ ಇದೆ. ಭಾರತ್ ಮೇ ಹಿ ಪಾರಸ್ ಬುದ್ಧಿ ದೇವತಾ ತೇ, ಇಸ್ ಸಮಯ ಪತ್ತರ್ ಬುದ್ಧಿ ಪತೀತ ರಹತೆ ಹೇ. ಇದೇ ಭಾರತದಲ್ಲಿ ಪಾರಸ ಬುದ್ಧಿ ದೇವಿ ದೇವತೆಗಳಿದ್ರು, ಅದೇ ಭಾರತದಲ್ಲಿ ಇವತ್ತು ಕಲ್ಲು ಬುದ್ಧಿ ಪತೀತರಿದ್ದಾರೆ. ಪತೀತ್ कैसे बनते ये भी बाप ने समझाया है. ನೀವು ಪಾರಸ ಬುದ್ಧಿಯವರು, ಪಾವನರಿದ್ದವರು, ಪತೀತರು ಹೇಗಾದ್ರಿ ಇದನ್ನು ಬಾಬೋರೇ ತಿಳಿಸ್ಕೊಡ್ತಾರೆ. ದ್ವಾಪರ ಯುಗದಲ್ಲಿ ಯಾವಾಗ ಕಾಮ ಚಿತೆಯಲ್ಲಿ ಕೂರ್ತಿರೋ ಅಲ್ಲಿಂದ ಕಪ್ಪಾಗ್ತಿರಿ. ಕಾಮ್ ಅಗ್ನಿ ಮೇ ಸಬ್ ಭಸ್ಮ್ ಹೋ ಗಯೆ, ಉಸ್ಮೇ ಭಿ ಕಾಸ್ ಭಾರತ್ ಕಿ ಬಾತ್ ಹೈ. ಎಲ್ಲರೂ ಕಾಮದ ಅಗ್ನಿಯಲ್ಲಿ ಸುಟ್ಟು ಭಸ್ಮ ಆಗಿದಿರಿ, ಅದರಲ್ಲೂ ಕಾಸ್ ವಿಶೇಷವಾಗಿ ಭಾರತದ ಮಾತು. ಭಾರತದಲ್ಲಿ ಪಾರಸ ಬುದ್ಧಿ ದೇವತೆಗಳ ರಾಜ್ಯ ಇತ್ತು, ಅದನ್ನ ವಿಷ್ಣುಪುರಿ ಅಂತನೂ ಕರೀಲಾಗುತ್ತೆ, ರಾಮ ರಾಜ್ಯ ಅಂತನೂ ಕರೀಲಾಗ್ತಾ ಇತ್ತು. ಏ ಬಾಪ್ ಆಕರ್ ಬತಾತೆ ಹೇ, ಇದೆಲ್ಲ ಬಾಬೋರೇ ಬಂದು ತಿಳಿಸ್ಕೊಡ್ತಾರೆ. ಮೀಟೆ ಮೀಟೆ ಲಾಡ್ಲೆ ಬಚ್ಚೋ ಜಬ್ ತುಮ್ ಸತ್ಯುಗ್ ಮೇ ತೇ ಸರ್ವಗುಣ ಸಂಪನ್ನತೆ. ಮಧುರ ಮಧುರವಾದ ಮುದ್ದಾಗಿರೋ ಮಕ್ಕಳೇ, ಯಾವಾಗ ನೀವು ಸತ್ಯ ಯುಗದಲ್ಲಿ ಇದ್ರಿ, ಸರ್ವಗುಣ ಸಂಪನ್ನರಾಗಿದ್ರಿ. ಇದು ನಿಮ್ಮದೇ ಮಹಿಮೆ, ಅಲ್ಲಿ ಯಾವುದೇ ವಿಕಾರಗಳು ಇರೋದಿಲ್ಲ. ದ್ವಾಪರ ಯುಗದಿಂದ ರಾವಣ ಅಂದ್ರೆ 5 ವಿಕಾರಗಳ ರಾಜ್ಯ ಶುರು ಆಗುತ್ತೆ. तो राम राज्य बदलकर रावण राज्य होता है. ತ್ರೇತಾಯುಗದ ನಂತರ ರಾಮರಾಜ್ಯ ಪರಿವರ್ತನೆಯಾಗಿ ರಾವಣ ರಾಜ್ಯ ಆಗುತ್ತೆ. ಅಭಿ ಗ್ರಹಣ ಲಗಾ ಹುವಾ ಹೈ, ಆತ್ಮಕ್ಕೆ ಗ್ರಹಣ ಹಿಡಿದಿದೆ. ಸೂರ್ಯ ಗ್ರಹಣ, ಚಂದ್ರ ಗ್ರಹಣ ಎಲ್ಲ ಹೇಳ್ತಾರೆ, ಆತ್ಮಕ್ಕೆ ಗ್ರಹಣ ಹಿಡಿದಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಿಲ್ಕುಲ್ ಭಾರತ ಕಪ್ಪಾಗಿದೆ. ಇಡೀ ದೇಶಕ್ಕೆ, ವಿಶ್ವಕ್ಕೆ ಗ್ರಹಣ ಹಿಡಿದಿದೆ, ರಾಹುವಿನ ಗ್ರಹಣ. ಬೃಹಸ್ಪತಿ ಕಿ ದಶಾ ಸಬ್ಸೆ ಅಚ್ಚಿ ಹೋತಿ ಹೇ, ಎಲ್ಲದಕ್ಕಿಂತ ಒಳ್ಳೆ ದಶೆ ಬೃಹಸ್ಪತಿ ದಶೆ. ಭಾರತದ ಮೇಲೆ ಬೃಹಸ್ಪತಿ ದಶೆ ಸತ್ಯಯುಗದಲ್ಲಿ ಇತ್ತು. ತ್ರೇತಾಯುಗದಲ್ಲಿ ಯಾವ ದಶೆ ಬಂತು? ಶುಕ್ರ ಕಿ ದಶಾ, 2 ಕಲಾ ಕಮ್ ಹೋ ಗೈ. ಸತ್ಯಯುಗದಲ್ಲಿ ಬೃಹಸ್ಪತಿ ದಶೆ ಇತ್ತು, ತ್ರೇತಾಯುಗದಲ್ಲಿ ಶುಕ್ರ ದಶೆ 2 ಕಳೆ ಕಮ್ಮಿ ಆಗುತ್ತೆ, ಅದಕ್ಕೆ ಸಿಲ್ವರ್ ಏಜ್ ಅಂತ ಕರೀಲಾಗುತ್ತೆ. ಮತ್ತೆ ಬಂತು ದ್ವಾಪರ, ಮತ್ತೆ ಕಲಿಯುಗ. ಮೆಟ್ಲನ್ನ ಇಳಿತಾ ಬಂದಿದ್ದೀರಿ. ಶನಿ ಚರ್ಕಿ ದಶಾ ಹುಯಿ ಹೈ, ಈಗ ಯಾವ ದಶೆ ಹಿಡಿದಿದೆ ಕಲಿಯುಗದಲ್ಲಿ ಎಲ್ಲರಿಗೂ? ಶನಿ ದಶೆ. इस समय सब पर राहु की दशा, सूर्य को ग्रहण लगता तो कहते देदान तो छूटे ग्रहण. ಈ ಸಮಯದಲ್ಲಿ ಶನಿ ದಶೆ ಅಥವಾ ರಾಹು ದಶೆ ಹಿಡಿದಿದೆ.
ಸೂರ್ಯನಿಗೆ ಗ್ರಹಣ ಹಿಡಿದ್ರು ಏನ್ ಹೇಳ್ತಾರೆ, ಅಂತ ಸಮಯದಲ್ಲಿ ದಾನ ಮಾಡಬೇಕು. ನಾವು ಹೇಳ್ತಾರೆ ಇಲ್ಲೂ ವಿಕಾರಗಳ ದಾನ ಕೊಡಿ, ಗ್ರಹಣ ಬಿಟ್ಟು ಹೋಗುತ್ತೆ. अब रूहानी बाप बच्चों को समझाते हैं, ये है रूहानी ज्ञान, ये कोई ಶಾಸ್ತ್ರೋं का ज्ञान नहीं है. ಆತ್ಮೀಯ ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಇದು ಆತ್ಮೀಯ ಜ್ಞಾನ, ಆತ್ಮಕ್ಕೆ ಜ್ಞಾನ. ಇದು ಯಾವುದೇ ಶಾಸ್ತ್ರಗಳ ಜ್ಞಾನ ಅಲ್ಲ. ಶಾಸ್ತ್ರಗಳ ಜ್ಞಾನ ಭಕ್ತಿ ಮಾರ್ಗಕ್ಕೆ ಹೇಳಲಾಗುತ್ತೆ. ಸತ್ಯ ತ್ರೇತಾಯುಗದಲ್ಲಿ ಭಕ್ತಿನೇ ಇರೋದಿಲ್ಲ. ಜ್ಞಾನ ಹಾಗೂ ಭಕ್ತಿ ಮತ್ತೆ ವೈರಾಗ್ಯ. ಅರ್ಥಾತ್ ಇಸ್ ಪುರಾಣಿ ದುನಿಯಾಕ್ಕೂ ಚೋಡ್ನಾ ಹೋತಾ ಹೈ. ಬಾಬಾ ಹೇಳೋದು ವೈರಾಗ್ಯ ಅಂದ್ರೆ ಅರ್ಥ ಇಡೀ ಹಳೆ ಜಗತ್ತನ್ನ ಬಿಡ್ಬೇಕಾಗಿದೆ. ಈಗ ಹೇಗೆ ವೈರಾಗ್ಯ ಬಂದ್ರೆ ಬಿಟ್ಟು ಹೋಗ್ತಾರಲ್ಲ, ಈಗ ಹಳೆ ಪ್ರಪಂಚವನ್ನೇ ಬಿಟ್ಟು ಹೋಗ್ಬೇಕಾಗಿದೆ. ಇಲ್ಲಿ ಶೂದ್ರ ವರ್ಣ ವಿರಾಟ ರೂಪದಲ್ಲಿ ತೋರಿಸ್ತಾರೆ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದೆಲ್ಲ ಭಾರತದ ಕಹಾನಿ, ಕತೆ. ಇದು ವಿರಾಟ್ ರೂಪ್ ಬನಾತೆ ಭಿ ಹೈ, ಪರಂತು ಪತ್ತರ್ ಬುದ್ಧಿ ಸಮಜ್ತೆ ನಹಿ. ಪತ್ತರ್ ಬುದ್ಧಿ ಕ್ಯೂ ಹೇ, ಕ್ಯೂಂಕಿ ಪತೀತ್ ಹೇ. ವಿರಾಟ ರೂಪ ಮಾಡ್ತಾರೆ, ಆದ್ರೆ ಕಲ್ಲು ಬುದ್ಧಿಯವರು ತಿಳ್ಕೊಳ್ಳೋದೇ ಇಲ್ಲ ಇದನ್ನ. ವಿರಾಟ ರೂಪದ ಅರ್ಥ ಏನು, ವಿರಾಟ ರೂಪದಲ್ಲಿ ಇದೆಲ್ಲ ವರ್ಣಗಳೇನು, ಇದೇನು ಯಾರಿಗೂ ಗೊತ್ತಿಲ್ಲ. ಕಲ್ಲು ಬುದ್ಧಿ ಯಾಕಾದ್ರು? ಬಾಬಾ ಹೇಳ್ತಾರೆ ಪಾರಸ ಬುದ್ಧಿಯವರು ಕಲ್ಲು ಬುದ್ಧಿಯವರು ಯಾಕಾದ್ರು? ಏಕೆಂದ್ರೆ ಪತೀತರಾದ್ರು, ವಿಕಾರದಲ್ಲಿ ಬಿದ್ರು. ಭಾರತ್ ವಾಸಿಗಳು ಪಾರಸ ಬುದ್ಧಿಯವರಿದ್ರು, ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರಿ. 5000 ವರ್ಷದ ಮೊದಲು ಭಾರತ ಸ್ವರ್ಗ ಇತ್ತು. ಆ ಸಮಯದಲ್ಲಿ ಯಾವುದೇ ಖಂಡಗಳು ಇರಲಿಲ್ಲ, ಅಖಂಡ ವಿಶ್ವ ಇತ್ತು. ये बाप समझाते हैं, ये ರಾಜಯೋಗ कौन सिखाते हैं? ಇದೆಲ್ಲ ಬಾಬೋರ್ ತಿಳಿಸ್ಕೊಡ್ತಾರೆ. ಈ ರಾಜಯೋಗ ಯಾರು ಕಲ್ಸ್ಕೊಡ್ತಾರೆ ಹೇಳಿ? ಯಾರು ಕಲ್ಸ್ಕೊಡ್ತಾರೆ? ಶಿವಾಚಾರ್ಯ. ಹಠಯೋಗ ಶಂಕರಾಚಾರ್ಯರು ಕಲ್ಸಿದ್ರು, ಈ ರಾಜಯೋಗನ ಶಿವಾಚಾರ್ಯರು ಕಲ್ಸ್ಕೊಡ್ತಾ ಇದ್ದಾರೆ. ಬಾಬೋರ್ ತನ್ಗೆ ಏನೆಲ್ಲ ಹೆಸರಿಟ್ಕೋತಾರೆ ನೋಡಿ. ಅವರು ಜ್ಞಾನದ ಸಾಗರ. ಯಾವುದೇ ಮನುಷ್ಯರಿಗೆ ಜ್ಞಾನ ಸಾಗರ, ಸರ್ವರ ಪತೀತ ಪಾವನ ಈ ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಮಹಿಮೆ ಒಬ್ಬ ಶಿವ್ ಬಾಬೋರ ಮಹಿಮೆ. सर्व का लिबरेटर एक ही बाप, बाप खुद ही आते दुख में रावण से लिबरेट करने, फिर गೈಡ್ बन ले जाते हैं. ಸರ್ವರ ಲಿಬರೇಟರ್ ಬಾಬೋರು, ಎಲ್ಲರನ್ನ ಭವ ಬಂಧನಗಳಿಂದ ಬಿಡಿಸೋರು. ಬಾಬಾ ಸ್ವಯಂ ಬರ್ತಾರೆ, ಖುದ್ ನಿಮ್ಮನ್ನು ದುಃಖದಿಂದ, ರಾವಣನಿಂದ ಲಿಬರೇಟ್ ಮಾಡ್ತಾರೆ, ಮತ್ತೆ ಗೈಡ್ ಆಗಿ ಜೊತೆಯಲ್ಲಿ ಮನೆಗೆ ಕರ್ಕೊಂಡು ಹೋಗ್ತಾರೆ. उनको रूहानी पंडा कहा जाता है. बाबा कहते मैं तुम सर्व आत्माओं का पंडा हूं, सबको वापस ले जाऊंगा. ಬಾಬಾ ಹೇಳ್ತಾರೆ ನಿಮ್ಮನ್ನ ಆತ್ಮೀಯ ಪಂಡ, ಮಾರ್ಗದರ್ಶಕರು ಅಂತಾನು ಹೇಳಲಾಗುತ್ತೆ. ಬಾಬಾ ಹೇಳ್ತಾರೆ ನಾನು ಈ ಸರ್ವ ಆತ್ಮಗಳಿಗೆ ಪಂಡ, ಮಾರ್ಗದರ್ಶಕನಾಗಿದ್ದೀನಿ. ಎಲ್ಲರನ್ನೂ ನಾನು ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತೀನಿ. ಮೇರೆ ಜೈಸಾ ಗೈಡ್ ಕೊಯ್ ಹೋತಾ ನೈ. ನನ್ನಂತಹ ಗೈಡ್ ಇನ್ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ಯಾರಾದ್ರೂ ಹೆಂಗಿರಕ್ ಸಾಧ್ಯ? ಬಾಬೋರ್ ಒಬ್ರೆ, ಮತ್ತೊಬ್ರು ಯಾರು ಇಲ್ಲ ಅಂದ್ಮೇಲೆ ಇನ್ ಗೈಡ್ ಇನ್ನೊಬ್ರು ಹೆಂಗಿರಕ್ಕಾಗುತ್ತೆ? कहते भी है गॉड इज लिबरेटर, गाइड, ब्लिसफुल, सबके ऊपर रहम करते हैं क्योंकि सब सागर के बच्चे काम चिता पर बैठ जल मरे हैं. बाबोरे गॉड फादर ए लिबरेटर, ಅವರೇ ಗೈಡ್, ಅವರೇ ಕರುಣಾ ಸಾಗರ. ಎಲ್ಲರ ಮೇಲೆ ಬಾಬೋರ್ ಕರುಣೆ ತೋರಿಸ್ತಾರೆ. ಯಾಕೆ ಅಂದ್ರೆ ಎಲ್ಲ ನನ್ನ ಮಕ್ಕಳು. ಸಗರ ರಾಜ ಅಂದ್ರೆ ಸಾಗರನ ಮಕ್ಕಳು ನೀವು. ಎಲ್ಲರೂ ಕಾಮಚಿತೆಯಲ್ಲಿ ಸುಟ್ಟು ಭಸ್ಮ ಆಗಿದ್ದೀರಿ. ಮತ್ತೆ ಬಾಬೋರು ಜ್ಞಾನ ಗಂಗೆಯನ್ನ ಭಗೀರಥನಿಂದ ಹರಿಸ್ತಾರೆ, ಮತ್ತೆ ವಾಪಸ್ ನಿಜ ಸ್ಥಿತಿಗೆ ಬರ್ತೀವಿ. ಇದೆಲ್ಲ ಶಾಸ್ತ್ರಗಳಲ್ಲಿ ಕತೆಗಳು ಬರ್ದಿದ್ದಾರೆ. ಉಸ್ಮೆ ಭಿ ಕಾಸ್ ಭಾರತ್ ಕಿ ಬಾತ್. ಬಾಬಾ ಕೇತೆ ತುಮ್ 16 ಕಲಾ ಸಂಪೂರ್ಣ ನಿರ್ವಿಕಾರಿತೆ. ಅದರಲ್ಲೂ ಕಾಸ್ ಭಾರತದ ಮಾತು. ಮಕ್ಕಳೇ, ನೀವು 16 ಕಲಾ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದವರು. ಈಗ ಕಾಮ ಚಿತೆಯಲ್ಲಿ ಕುಳಿತು ತುಮ್ ಕ್ಯಾ ಬನ್ ಗಯೇ ಹೋ, ಹೇಗಿದ್ದವರು ಹೇಗಾಗ್ಬಿಟ್ಟಿದ್ದೀರಿ. अब फिर बाप आए हैं, वृक्षपति बाप आकर मनुष्य मात्र पर बृहस्पति की दशा बिठाते हैं.
ಈಗ ಬಾಬೋರ್ ಬಂದಿದ್ದಾರೆ. ವೃಕ್ಷಪತಿ ತಂದೆ ಬಂದು ಮನುಷ್ಯ ಮಾತ್ರರ ಮೇಲೆ ಬೃಹಸ್ಪತಿ ದಶೆನ ಕೂಡಿಸ್ತಾರೆ. खास भारत आम विश्व पर इस समय राहु का ग्रहण लगा हुआ है. खास ಭಾರತ ಹಾಗೂ ಇಡೀ ವಿಶ್ವದ ಮೇಲೆ ಈ ಸಮಯದಲ್ಲಿ ರಾಹುವಿನ ಗ್ರಹಣ ಹಿಡಿದಿದೆ. ರಾಹು ದಶೆ ಬಂದಿದೆ. ಬಾಬಾ ಹೇಳ್ತಾರೆ, ನಾನೇ ಬಂದು ಭಾರತ ಕಾಸ್ ಹಾಗೂ ಇಡೀ ಜಗತ್ತಿಗೆ ಗತಿ ಸದ್ಗತಿಯನ್ನ ಕೊಡ್ತೀನಿ. ಇಡೀ ವಿಶ್ವಕ್ಕೆ ಗತಿ ಸದ್ಗತಿಯನ್ನ ಕೊಡ್ತೀನಿ. ತುಮ್ ಯಹಾ ಆಯೇ ಹೋ ಪಾರಸ್ ಬುದ್ಧಿ ಬನ್ನಿ. ನಾವಿಲ್ಲಿ ಬಾಬಾವ್ರ ಹತ್ರ ಬಂದಿರದೆ ಪಾರಸ ಬುದ್ಧಿಯವ್ರು ಆಗ್ಲಿಕ್ಕೆ. मोस्ट बिलीवेड बाप हुआ सब आशिकों का माशिक एक ही है. सब नेशन में लिंग जरूर बनाते हैं क्योंकि सबका बाप है ना. ತಮ್ಮ ಅತಿ ಪ್ರೀತಿಯ ತಂದೆ ಬಾಬೋರು ಎಲ್ಲ ಆತ್ಮರೂಪಿ ಪ್ರಿಯತಮಿಯರಿಗೆ ಪ್ರಿಯತಮ ಒಬ್ರೇನೆ. ಎಲ್ಲ ದೇಶಗಳಲ್ಲೂ ಎಲ್ಲ ರಾಷ್ಟ್ರಗಳಲ್ಲೂ ಶಿವಬಾಬೋರ ಮಂದಿರಗಳಿದೆ. ಏಕೆಂದ್ರೆ ಅವರು ಎಲ್ಲರಿಗೂ ತಂದೆ. ಅವರು शिव के मंदिर भारत में बहुत है जिसको शिवालय कहते. रहने का स्थान सतयुग में है देवी देवता धर्म के मनुष्य, परंतु वह धर्म कब था, उनका राज्य कब था, ये पता नहीं है. ಶಿವನ್ ಮಂದಿರ ಜಾಸ್ತಿ ಭಾರತದಲ್ಲಿದೆ, ಅದಕ್ಕೆ ಶಿವಾಲಯ ಅಂತ ಹೇಳ್ತಾರೆ. ಶಿವಾಲಯ ಅಂದ್ರೆ ಶಿವ ವಾಸ ಮಾಡೋ ಸ್ಥಾನ. ಸತ್ಯುಗದಲ್ಲಿ ದೇವಿ ದೇವತಾ ಧರ್ಮದ ಮನುಷ್ಯರಿರ್ತಾರೆ. ಆದ್ರೆ ಆ ಧರ್ಮ ಯಾವಾಗಿತ್ತು, ಅವ್ರ ರಾಜ್ಯ ಯಾವಾಗಿತ್ತು, ಎಲ್ಲಿ ಹೋದ್ರು ಏನು ಗೊತ್ತಿಲ್ಲ. ಸತ್ಯುಗದ ಆಯುಷನ್ನ ಲಕ್ಷಾಂತರ ವರ್ಷಗಳು ಅಂತ ಬರೆದು ಬಿಟ್ಟಿದ್ದಾರೆ. बाप बैठ समझाते तुम्हारे ऊपर बृहस्पति की दशा बैठ रही है 21 जन्मों के लिए. ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಮಕ್ಕಳೇ ನಿಮ್ಮೇಲೀಗ ಬೃಹಸ್ಪತಿ ದಶೆ ಇದೆ 21 ಜನ್ಮಕ್ಕೆ. ಸಂಗಮ್ ಯುಗದಲ್ಲಿ ಬರೋ ದಶೆ ಬಾಬಾ ಹೇಳ್ತಾರೆ 21 ಜನ್ಮಕ್ಕೆ ಬರುತ್ತೆ. ವೃಕ್ಷಪತಿ ಹೇ ಜ್ಞಾನ ಕಾ ಸಾಗರ್ ಪತೀತ್ ಪಾವನ್ ಜಿಸ್ಕೋ ಸ ಪುಕಾರ್ತೆ ಹೇ. ಬಾಬೋರಿಗೆ ವೃಕ್ಷಪತಿ ಅಂತ ಹೇಳಲಾಗುತ್ತೆ. ಈ ಜ್ಞಾನದ ಸಾಗರ ಅವರು, ಪತೀತ ಪಾವನ, ಯಾರನ್ನ ಎಲ್ಲರೂ ಕರೀತಾರೆ. ನೀವು ಮಾತಾ ಪಿತಾ, ನಾವು ನಿಮ್ಮ ಬಾಲಕರು ಅಂತ ಮಹಿಮೆ ಮಾಡ್ತಾರೆ. बरोबर सतयुग त्रेता में सुख घने रहते जबकि बाप हेवनली गॉड फादर है, स्वर्ग का रचयिता है. जरूर हम भी स्वर्ग में होनी चाहिए. ಸತ್ಯ ತ್ರೇತಾಯುಗದಲ್ಲಿ ಸುಖದ ಗಣಿನೇ ಇತ್ತು. ಯಾವಾಗ ಭಾರತ ಹೆವೆನ್ ಇತ್ತು, ಹೆವೆನ್ಲಿ ಗಾಡ್ ಫಾದರ್, ಸ್ವರ್ಗದ ರಚಯಿತ ಅಂತ ಕರೀಲಾಗುತ್ತೆ. ನಮ್ ತಂದೆ ಸ್ವರ್ಗದ ರಚಯಿತ ಆದ್ಮೇಲೆ ನಾವೆಲ್ಲರೂ ಸ್ವರ್ಗದಲ್ಲೇ ಇರ್ಬೇಕಾಗಿತ್ತಲ್ವಾ. ಬಾಬಾ ಹೇಳ್ತಾರೆ, ನೀವೆಲ್ಲರೂ ಸ್ವರ್ಗವಾಸಿಗಳಿದ್ರಿ, ಈಗ ನರಕವಾಸಿಗಳಾಗಿದ್ದೀರಿ. ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಹೇಗೆ ಕ್ರಿಶ್ಚಿಯನ್ ಧರ್ಮ ಇದೆ, वह क्रिश्चियन धर्म के ही चले आते. बाबा कहते तुम देवी देवता धर्म वाले अपने धर्म को क्यों भूल गए हो. ನೋಡಿ, ಯಾವ ಧರ್ಮದ ಹೆಸರು ಮಧ್ಯದಲ್ಲಿ ಚೇಂಜ್ ಆಗಲ್ಲ. ಕ್ರಿಶ್ಚಿಯನ್ ಧರ್ಮ, ಬೌದ್ಧ ಧರ್ಮ, ಯಾವ ಧರ್ಮ ಒಂದೇ ಹೆಸರು ಕೊನೆವರೆಗೂ ನಡೆಯುತ್ತೆ. ಆದ್ರೆ ಬಾಬಾ ಹೇಳ್ತಾರೆ, ನೀವು ದೇವಿ ದೇವತಾ ಧರ್ಮದವರು ನಿಮ್ಮ ಧರ್ಮವನ್ನ ಯಾಕೆ ಮರ್ತು ಬಿಟ್ರಿ. ಧರ್ಮವನ್ನ ಮರೆತು ಧರ್ಮದ ಹೆಸರನ್ನು ಚೇಂಜ್ ಮಾಡ್ಕೊಂಡು ಹಿಂದೂ ಧರ್ಮ ಅಂತ ಹೇಳ್ಕೊಳ್ಳೋದು. ಯಾವಾಗ ನೀವು ದೇವಿ ದೇವತಾ ಧರ್ಮದವ್ರು ಆಗಿದ್ರಿ, ಬಾಬಾ ಹೇಳ್ತಾರೆ ಈಗ ತಮ್ಮ ಧರ್ಮವನ್ನೇ ಮರ್ತು ಬಿಟ್ಟಿದ್ದೀರಿ. ಬಾಪ್ ಸ್ಮೃತಿ ದಿಲಾತೆ ಹೇ ತುಮಾರಾ ಸಬ್ಸೆ ಶ್ರೇಷ್ಠ ಧರ್ಮ ಕರ್ಮತ. ಬಾಬು ನಮ್ಗೆ ಪುನಃ ಸ್ಮೃತಿ ತಂದ್ಕೊಟ್ಟಿದ್ದಾರೆ. ನಿಮ್ದು ಎಲ್ಲದಕ್ಕಿಂತ ಶ್ರೇಷ್ಠ ಧರ್ಮ ಹಾಗೂ ಶ್ರೇಷ್ಠ ಕರ್ಮ ಇತ್ತು. ಈಗ ನೀವು ನೀಚ ಪಾಪಿ ಕಂಗಾಲರಾಗಿದ್ದೀರಿ. ತುಮ್ ಹೋ ಹಿ ದೇವತಾಕ್ಕೆ ಪೂಜಾರಿ, ಫಿರ್ ಅಪ್ನೆ ಕೋ ಹಿಂದೂ ಕ್ಯೂ ಕೇಳಾತೆ ಹೋ. ನೋಡಿ, ಯಾರು ಯಾರನ್ನ ಪೂಜೆ ಮಾಡ್ತಾರೆ ಅವರು ಅವ್ರಿಗೆ ಸಂಬಂಧಪಟ್ಟವರು. ಈಗ ನೋಡಿ, ಕ್ರಿಶ್ಚಿಯನ್ಸ್ ಕ್ರೈಸ್ಟ್ ಅನ್ನ ಪೂಜಿಸ್ತಾರೆ, ಬೌದ್ಧಿಸ್ಟ್ ಬುದ್ಧನನ್ನ. ಅಂದ್ರೆ ಅರ್ಥ, ಆ ಧರ್ಮ ಮತ್ತು ಆ ಧರ್ಮಕ್ಕೆ ಸಂಬಂಧಪಟ್ಟವರು ಅವರನ್ನೇ ಧರ್ಮ ಗುರುವಾಗಿ ಸ್ವೀಕಾರ ಮಾಡ್ತಾರೆ. ಅಂದ್ಮೇಲೆ ಬಾಬಾ ಹೇಳ್ತಾರೆ, ನೀವು ದೇವತೆಗಳ ಪೂಜಾರಿಗಳು. ನೀವು ಯಾರು ಹಾಗಾದ್ರೆ? ದೇವಿ ದೇವತಾ ಧರ್ಮದವರು. ಮತ್ತೆ ಯಾಕೆ ನೀವು ಹಿಂದೂಗಳು ಅಂತ ಹೇಳ್ಕೊತೀರಿ? ಭಾರತ್ ಕಾ ಯೇ ಕ್ಯಾ ಹಾಲ್ ಹೋ ಗಯಾ ಹೈ.
जो देवता धर्म के है वही विकारी बनने के कारण अपने को देवता कहलाते नहीं है. ಭಾರತದ ಗತಿ ನೋಡಿ ಏನಾಗಿದೆ. ಧರ್ಮ ಕರ್ಮ ಎಲ್ಲ ಮರ್ತು ಯಾರು ದೇವತಾ ಧರ್ಮದವರು ಅವರೇ ವಿಕಾರಿಗಳಾಗೋ ಕಾರಣ ತಮ್ಮನ್ನು ದೇವತೆಗಳು ಅಂತ ಕರೆಸ್ಕೊಳಕ್ಕೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. बाबा कहते हैं अभी इस पति दुनिया का अंत है, ಮಹಾಭಾರತ್ ಲಡಾಯಿ ಬಿ ಕಡಿ ಹೇ. ಬಾಬಾ ಹೇಳ್ತಾರೆ ಮಕ್ಕಳೀಗ ಈ ಪತಿತ ಜಗತ್ತಿನ ಅಂತಿಮ ಸಮಯ ಇದು. ಪ್ರತಿ ದಿನ ಕಳೆದಂತೆ ಅಂತ್ಯ ಸಮೀಪ ಬರ್ತಾ ಇದೆ. ಭಾರತದ ಮಹಾಭಾರತ ಯುದ್ಧನೂ ಮುಂದೆ ನಿಂತಿದೆ ಅಲ್ಲ, ಮುಂದೆ ನಡೀತಾ ಇದೆ. ಭಾರತವಾಸಿಗಳಿಗೆ ಇದು ಗೊತ್ತಿಲ್ಲ. ಭಗವಾನ್ ವಾಚ ಹಮ್ ತುಮ್ಕೋ ಸತ್ಯು ಕೆ ಲಿಯೆ ರಾಜಯೋಗ್ ಸಿಖಾತಾ. ಈ ಮಹಾಭಾರತ ಯುದ್ಧದ ಸಮಯದಲ್ಲಿ ಬಾಬಾ ಅವ್ರು ಬಂದಿದ್ದಾರೆ. ಇದು ಭಗವಾನ್ ವಾಚ, ಮಕ್ಕಳೇ ನಾನ್ ನಿಮ್ಗೆ ಸತ್ಯುಗಕ್ಕೋಸ್ಕರ ರಾಜಯೋಗವನ್ನ ಕಲಿಸ್ತಾ ಇದ್ದೀನಿ. ಭಗವಂತ ಒಬ್ರೇ, ಹಮ್ ಉನ್ಕೆ ಬಚ್ಚೆ ಸಾಲಿಗ್ರಾಮ್. ಶಿವ ಒಬ್ರೇನೆ, ನಾವೆಲ್ಲ ಮಕ್ಕಳವರಿಗೆ ಸಾಲಿಗ್ರಾಮಗಳು. ಬಾಬಾ ಕೇತೆ ತುಮ್ ಜೋ ಪೂಜ್ಯತೆ ವಹಿ ಪೂಜಾರಿ ಭಗತ್ ಬನ್ ಗಯೇ ಹೋ. ಬಾಬಾ ಅವ್ರ ಸ್ಮೃತಿ ತಂದ್ಕೊಡ್ತಾರೆ, ನೀವೇ ಪೂಜ್ಯ ದೇವತೆಗಳಿದ್ದವರು, ನೀವೇ ಪೂಜಾರಿ ಭಕ್ತರಾಗಿದ್ದೀರಿ. ಫಿರ್ ಜ್ಞಾನ ಲೇತೆ ಹೋ ಪೂಜ್ಯ ದೇವತಾ ಬನ್ನೆ ಕೆ ಲಿಯೆ. ಈಗ ನೀವು ಜ್ಞಾನ ತಗೊಳ್ತೀರಿ ಪೂಜ್ಯ ದೇವತೆಗಳಾಗ್ಲಿಕ್ಕೆ. ಫಿರ್ ದ್ವಾಪರ್ ಸೆ ಪೂಜ್ಯ ಸೋ ಪೂಜಾರಿ ಬನ್ ಜಾಯೆಂಗೆ. ಮತ್ತೇನಾಗ್ತೀರಾ, ದ್ವಾಪರ ಯುಗದಿಂದ ಪೂಜ್ಯರಿದ್ದವರೇ ಪೂಜಾರಿಗಳಾಗ್ತೀರಿ. ನೀವೇ ಪೂರ್ಣ 84 ಜನ್ಮವನ್ನ ಪಡೆಯೋರು. जिन्होंने 84 जन्म लिए हैं वही आकर ब्रह्मा कुमार कुमारी बनेंगे. ಇಡೀ ಕಲ್ಪದ ರಹಸ್ಯ ಹೇಳ್ಬಿಡ್ತಾರೆ ಬಾಬಾ ಅವರು. ಯಾರು ಪೂರ್ಣ 84 ಜನ್ಮ ಪಡಿತೀರೋ ಅವರೇ ಬಂದು ಇಲ್ಲಿ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗ್ತೀರಿ. ಬ್ರಹ್ಮನ ಮೂಲಕನೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತೆ. ಇದು ಗಾಯನನೂ ಇದೆ, ಎಲ್ಲರಿಗೂ ಗೊತ್ತು. ಬ್ರಹ್ಮ ಅಂದ್ರೇನೆ ಸೃಷ್ಟಿಕರ್ತ ಅಂತ. प्रजापिता है तो बहुत बच्चे भी होंगे, मतलब जरूर यहाँ ही चाहिए. ಪ್ರಜಾಪಿತ ಅಂದ್ರೆ ಎಲ್ಲ ಪ್ರಜೆಗಳಿಗೆ ಪಿತ ಅಂದ್ರೆ ಇಷ್ಟೊಂದು ಜನ ಪ್ರಜೆಗಳು ಎಲ್ಲ ಆ ಪಿತನ ಮಕ್ಕಳು, ಬ್ರಹ್ಮನ ಮಕ್ಕಳು. ಅವಶ್ಯಕವಾಗಿ ಪ್ರಜೆಗಳೆಲ್ಲಿದ್ದಾರೋ ಅಲ್ಲೇ ಪ್ರಜೆಗಳ ಪಿತನೂ ಇರಬೇಕು. ಇತನಿ ಢೇರ್ ಪ್ರಜಾ ಹೇ, ಇನ್ ಬ್ರಾಹ್ಮಣೋ ಕೋ ಹಿ ಫಿರ್ ದೇವತಾ ಬನ್ನಾ ಹೇ. ಎಷ್ಟೊಂದು ಜನ ಪ್ರಜೆಗಳಿದ್ದಾರೆ. ಈ ಪ್ರಪಂಚದಲ್ಲಿ ಎಷ್ಟು ಕೋಟಿ ಮನುಷ್ಯರಿದ್ದಾರೋ ಎಲ್ಲರೂ ಪ್ರಜೆಗಳು. ಪ್ರಜೆಗಳಿಗೆ ಪಿತ ಬ್ರಹ್ಮ. ಬ್ರಾಹ್ಮಣರೀಗ ನೀವು ಮತ್ತೆ ನೀವೇ ದೇವತೆಗಳಾಗ್ತೀರಿ. ಬಾಬೋರ್ ಬಂದು ಶೂದ್ರರನ್ನ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ, ಬ್ರಾಹ್ಮಣ ಧರ್ಮದ ಸ್ಥಾಪನೆ ಮಾಡ್ತಾರೆ. ಈ ಸಂಗಮ ಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತೆ. ಬಾಬಾ ಹೇಳ್ತಲ್ಲ, ನಾನು 3 ಧರ್ಮ ಸ್ಥಾಪನೆ ಮಾಡ್ತೀನಿ, ಬ್ರಾಹ್ಮಣ ದೇವತಾ ಕ್ಷತ್ರಿಯ. ಇದು ಕಲ್ಯಾಣಕಾರಿ ಸಂಗಮ ಯುಗ. ಇಸ್ ಲಡಾಯಿ ಕೋ ಹಿ ಕಲ್ಯಾಣಕಾರಿ ಕಹಾ ಜಾತಾ ಹೈ. ಈ ಯುದ್ಧ ಏನಿದೆ ಮಹಾಭಾರತ ಯುದ್ಧ, ಇದು ಕಲ್ಯಾಣಕಾರಿ ಯುದ್ಧ ಇದು. ಏಕೆಂದ್ರೆ ಈ ವಿನಾಶದ ನಂತರನೇ ಮತ್ತೆ ಸ್ವರ್ಗದ ಗೇಟ್ ತೆರೀಲಾಗುತ್ತೆ. ತುಮ್ ಯಹಾ ಆಯೆ ಹೋ ಸ್ವರ್ಗವಾಸಿ ಬನ್ನೆ ವಿಷ್ಣುಪುರಿ ಮೇ ಚಲ್ನೆ. ನೀವು ಇಲ್ಲಿಗೆ ಬಂದಿದ್ದೀರಿ ಸ್ವರ್ಗವಾಸಿಗಳಾಗ್ಲಿಕ್ಕೆ ಅಥವಾ ವಿಷ್ಣುಪುರಿಗೆ ಹೋಗ್ಲಿಕ್ಕೆ ಇಲ್ಲಿ ಬಂದಿದ್ದೀರಿ. ಇಲ್ಲ ಅಂದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ್ವಿ? ಕಲಿಯುಗದಿಂದ ಸಂಗಮ ಯುಗಕ್ಕೆ, ಶೂದ್ರ ಜನ್ಮದಿಂದ ಬ್ರಾಹ್ಮಣ ಜನ್ಮದಲ್ಲಿ ಬಂದಿರೋದು ಯಾಕೆ? ಸ್ವರ್ಗವಾಸಿ ವಿಷ್ಣುಪುರಿಗೆ ಹೋಗ್ಲಿಕ್ಕೆ. ತುಮ್ ಬಚ್ಚೋಂ ಪರ್ ಅವಿನಾಶಿ ಬೃಹಸ್ಪತಿ ಕಿ ದಶಾ. ಈಗ ನಿಮ್ಮ ಮಕ್ಕಳ ಮೇಲೆ ಅವಿನಾಶಿ ಬೃಹಸ್ಪತಿ ದಶೆ ಇದೆ. 16 ಕಲಾ ಸಂಪೂರ್ಣರು ಅಂತ ಕರೀಲಾಗುತ್ತೆ. ನಾವು ಹೇಳುದು ಸತ್ಯಯುಗದಲ್ಲಿ ಬೃಹಸ್ಪತಿ ದಶೆ ಕುತ್ಕೊಳ್ಳೋದು ಫಸ್ಟ್ ಸಂಗಮ ಯುಗದಲ್ಲಿ. ಈ ದಶೆ ಸತ್ಯಯುಗದವರೆಗೂ ಇರುತ್ತೆ. ತ್ರೇತಾಯುಗ ಬಂತು, 2 ಕಡೆ ಕಮ್ಮಿ ಆಗುತ್ತೆ, ಆವಾಗ ದಶೆನೂ ಚೇಂಜ್ ಆಗುತ್ತೆ, ಶುಕ್ರ ದಶೆ ಅಂತ ಹೇಳಲಾಗುತ್ತೆ. सत्युगदल्ली बृहस्पति दशे, फिर त्रेता में शुक्र की दशा, फिर नीचे गिरते आए हो मंगल की, शनि की, राहु की भी होती है. ಮತ್ತೆ ಕೆಳಗೆ ಬರ್ತಾ ಬರ್ತೀರಿ. ದ್ವಾಪರ ಯುಗದಲ್ಲಿ ಮಂಗಳ, ಕಲಿಯುಗದಲ್ಲಿ ಶನಿ, ರಾಹು ಎಲ್ಲ ದಶೆ ಬರ್ತಾ ಹೋಗುತ್ತೆ. ಕೆಳಗೆ ಇಳಿತಾ ಇಳಿತಾ ಬರ್ತಾ ಇದ್ದಂಗೆ ದಶೆಗಳು ಚೇಂಜ್ ಆಗುತ್ತೆ. ಜನ್ಮ ಜನ್ಮಾಂತರ ಉಲ್ಟಿ ದಶಾएं फिरती आई है.
अब बाप द्वारा बृहस्पति की दशा बैठी है. ಜನ್ಮ ಜನ್ಮಾಂತರಗಳಿಂದ ಉಲ್ಟಾ ದಶೆಗಳಲ್ಲಿ ತಿರುಗ್ತಾ ಬಂದಿದ್ದೀರಿ ನೋಡಿ. ಗ್ರಹಚಾರ ಕೆಟ್ರೆ ಎಲ್ಲ ಏನ್ ಹೇಳ್ತಾರೆ, ದಶೆ ಚೆನ್ನಾಗಿಲ್ಲ ಇವ್ರದ್ದು. ಈಗ ಬಾಬೋರಿಂದ ಬೃಹಸ್ಪತಿ ದಶೆ ಕುತ್ಕೊಂಡಿದೆ. ಬೇಹದ್ದಿನ ತಂದೆ, ಜ್ಞಾನದ ಸಾಗರ, ಪತಿತ ಪಾವನ ಆಗಿದ್ದಾರೆ. ವಹಿ ತುಮಾರ ಬಾಪ್ ಬಿ ಹೇ, ಶಿಕ್ಷಕ್ ಬಿ ಹೇ, ಸದ್ಗುರು ಬಿ ಹೇ. ಅವರೇ ನಿಮ್ಮ ತಂದೆನೂ, ಶಿಕ್ಷಕನು ಹಾಗೂ ಸದ್ಗುರುನು. ಬಾಕಿ ಸಬ್ ಹೇ ಜೂಟೆ, ಕಿಸ್ಕಿ ಸದ್ಗತಿ ಕರ್ ನಹಿ ಸಕ್ತೆ ಹೇ. ಬಾಬನ್ ಬಿಟ್ಟು ಉಳಿದವರೆಲ್ಲರೂ ಅಸತ್ಯ. ಯಾರೋ ಮುಕ್ತಿ ಕೊಡ್ತೀವಿ, ಯಾರೋ ಮೋಕ್ಷ ಕೊಡ್ತೀವಿ, ಏನೆಲ್ಲ ಹೇಳ್ತಾರೆ, ಅಸತ್ಯ. ಯಾರು ಯಾರಿಗೂ ಸದ್ಗತಿ ಕೊಡಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತು ವಿಕಾರಿ ಜಗತ್ತಿದು, ಅದು ಸತ್ಯುಗ ನಿರ್ವಿಕಾರಿ ಜಗತ್ತು. ಆ ವಿಶಸ್ ವರ್ಲ್ಡ್ ಮೇ ಸಭಿ ಬಹು ದುಃಖಿ ಹೇ. ಈ ವಿಕಾರಿ ಜಗತ್ತಲ್ಲಿ ಎಲ್ಲರೂ ಬಹಳ ದುಃಖಿಗಳಾಗಿದ್ದಾರೆ. ಲಡಾಯಿ ಮಾರಾಮಾರಿ ಕ್ಯಾ ಕ್ಯಾ ಹೋ ರಹಾ, ಇಸ್ಕೋ ಕಹಾ ಜಾತಾ ಕೂನೆ ನಾಯಕ್ ಕಾ ಖೇಲ್. ಬಿಗರ್ ಕೊಯ್ ಕಸುರ್ ಕೆ ಕ್ಯಾ ಕ್ಯಾ ಕರ್ತೆ ರೇತೆ ಹೇ. ನೋಡಿ, ಇವತ್ತು ಪ್ರತ್ಯಕ್ಷವಾಗಿ ಜಗತ್ತಿನ ಅನೇಕ ಘಟನೆಗಳನ್ನ ನೋಡ್ತೀವಿ, ಕೇಳ್ತೀವಿ. ಪರಸ್ಪರ ಒಡೆದಾಡ್ತಾರೆ, ಜಗಳ ಮಾಡ್ತಾರೆ, ಅಮಾಯಕರನ್ನ ಸಾಯಿಸ್ತಾರೆ, ಅಮಾಯಕರ ಮೃತ್ಯು ಆಗುತ್ತೆ. ಏನು ಕನೆಕ್ಷನ್ನೇ ಇರೋದಿಲ್ಲ, ಯಾವ ತಪ್ಪೇ ಇರೋದಿಲ್ಲ, ಸುಮ್ಮನೆ ಏನೇನೆಲ್ಲ ನಡೀತಾ ಇರುತ್ತೆ ನೋಡಿ. ಏನೇನೆಲ್ಲ ಅಂದ್ರೆ ಇವತ್ತು ವರ್ಣನೆನೂ ಮಾಡಕ್ಕಾಗಲ್ಲ, ಅಂತಂತಹ ಘಟನೆಗಳು ನಡೆಯುತ್ತೆ. ನೋಡ್ತಾ ನೋಡ್ತಾ ಇದ್ದಂಗೆ ಏನೇನೇ ಆಗ್ಬಿಡುತ್ತೆ. ಏಕಿ ಬಾಂಬ್ ಐಸಾ ಗಿರಾಯಂಗೆ ಜೋ ಜಟ್ ಸಾರೇ ಕಲಾಸ್ ಹೋ ಜಾಯ್. ಒಂದು ಬಾಂಬ್ ಹಂಗ ಹಾಕ್ತಾರೆ, ಯಾವ್ದ್ರಲ್ಲಿ ಎಲ್ಲರೂ ವಿನಾಶವನ್ನ ಹೊಂದ್ತಾರೆ. ನಾವೇ ಹೇಳ್ತೀರಿ, ಇದೇ ಸಂಗಮ್ ಯುಗದ ಸಮಯ. ತುಮ್ ದೇವತಾओं के लिए फिर नई दुनिया चाहिए. ನೀವು ದೇವತೆಗಳು ಇರ್ಬೇಕಂದ್ರೆ ನಿಮಗೆ ಹೊಸ ಜಗತ್ತು ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಮಧುರ ಮಧುರವಾದ ಮಕ್ಕಳೇ ಮನ್ಮನಾಭವ. ಯಾಕೆಂದ್ರೆ ನನ್ನ ನೆನಪಿಂದ ಮಾತ್ರ ಹೊಸ ಜಗತ್ತಿನ ಸ್ಥಾಪನೆ ಆಗೋದು. ಈ ಕೌನ್ಸೆ ಬಾಪ್ತೆ ಕಹ ಮನ್ಮನಾಭವ, ಮೀಟೆ ಮೀಟೆ ಬಚ್ಚೆ ಯಾರು ಹೇಳಿದ್ರು? ಶಿವ ಬಾಬಾನೇ. ಇವತ್ತು ನಿರಾಕಾರ ಹೇ, ಶಿವ ಬಾಬಾ ಅವ್ರು ಹೇಳೋದು. ಅವರು ನಿರಾಕಾರ. तुम निराकार तो यूं तो निराकार तो तुम भी हो, परंतु तुम पुनर्जन्म में आते हो, मैं नहीं आता हूं. ನಿಮಗೂ ನನಗೂ ಏನ್ ವ್ಯತ್ಯಾಸ? ಬಾಬಾ ಹೇಳ್ತಾರೆ, ನೀವು ಪುನರ್ಜನ್ಮದಲ್ಲಿ ಬರ್ತೀರಿ. ನೀವು ನಿರಾಕಾರನೇ ಆತ್ಮ, ನಾನು ನಿರಾಕಾರನೇ. ಆದ್ರೆ ನೀವು ಪುನರ್ಜನ್ಮದಲ್ಲಿ ಬರ್ತೀರಿ, ನಾನೆಂದು ಪುನರ್ಜನ್ಮದಲ್ಲಿ ಬರೋದಿಲ್ಲ. ಈ ಸಮಯದಲ್ಲಿ ಎಲ್ಲರೂ ಪತೀತರು, ಇಲ್ಲಿ ಯಾರು ಒಬ್ರು ಪಾವನರಿಲ್ಲ. ಪತೀತ್ ಬನನಾ ಹೀ ಹೇ, ಎಲ್ಲರೂ ಪತೀತರು ಆಗ್ಲೇಬೇಕು. ಸತೋ ರಜೋ ತಮೋ ಕೆಳಗಿಳಿಲೇಬೇಕು. ಈ ಸಮಯದಲ್ಲಿ ಇಡೀ ಮಾನವ ವಂಶ ವೃಕ್ಷನೇ ಜಡಿ ಜಡಿ ಭೂತ ಅವಸ್ಥೆಯನ್ನ ಹೊಂದಿದೆ. ದುನಿಯಾ ಬಿಲ್ಕುಲ್ ಪುರಾಣಿ ಹೋಗೈ, ಪೂರಾ ಹಳೇದಾಗಿದೆ ಇದು. ಈಗ ಪುನಃ ಇದನ್ನ ಹೊಸದನ್ನಾಗಿ ಮಾಡ್ಬೇಕು. ಪತೀತ ಜಗತ್ತನ್ನ ನೋಡಿ, ಎಷ್ಟೊಂದ್ ಜನ ಮನುಷ್ಯರಿದ್ದಾರೆ. ಪಾವನ ಜಗತ್ತಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತೆ. ತೋಡೆ ರಾಜ್ಯ ಕರ್ತೆ ಏಕಿ ಧರ್ಮತ, ಅವ್ರ ಕೊಯ್ ಧರ್ಮ ನಹೀತ. ಅಲ್ಲಿ ಒಂದೇ ಧರ್ಮ ಇರುತ್ತೆ. ಎಲ್ಲಿ? ಸತ್ಯಯುಗದಲ್ಲಿ. ಬಾಬಾ ಹೇಳ್ತಾರೆ, ಇಲ್ಲಿ ನೋಡಿ ಅನೇಕ ಧರ್ಮಗಳಿದೆ. ಭಾರತ ಸ್ವರ್ಗ ಅಂತ ಕರೆಸ್ಕೊಳ್ತಾ ಇತ್ತು. ಗಾಯ ಜಾತ ಗಟ್ ಹಿ ಮೇ ಸೂರ್ಯ, ಗಟ್ ಮೇ ಹೇ ಚಂದ್ರಮ. सतयुग में 9 लाख होंगे, पीछे फिर वृद्धि होती है. पहले बहुत छोटा फूलों का झाड़ होता, कांटों का कितना बड़ा फॉरेस्ट है. ಬಾಬಾ ಹೇಳ್ತಾರೆ, ಆಕಾಶದಲ್ಲಿ ಸೂರ್ಯ, ಚಂದ್ರ, 9 ಲಕ್ಷ ತಾರೆಗಳು, ಇದೆಲ್ಲ ಹೇಳ್ತಾರೆ. ಅಂದ್ರೆ ಸತ್ಯುಗದ ಆದಿಯಲ್ಲಿ 9 ಲಕ್ಷ ಜನಸಂಖ್ಯೆ ಇರುತ್ತೆ. ಆಮೇಲೆ ವೃದ್ಧಿ ಆಗತ್ತೆ. ಮೊದಲು ವೃಕ್ಷ ಚಿಕ್ಕದಿರುತ್ತೆ, ಹೂದೋಟ ಯಾವಾಗೂ ಚಿಕ್ಕದು, ಮುಳ್ಳಿನ ಕಾಡು ದೊಡ್ಡದು. ಸತ್ಯುಗ ಹೂದೋಟ, ಕಲಿಯುಗ ಮುಳ್ಳಿನ ಕಾಡಿದು. ದೆಹಲಿ में मुगल गार्डन देखो कितना अच्छा है, उससे बड़ा कोई गार्डन नहीं है. ಫಾರೆಸ್ಟ್ देखो कितना बड़ा होता है. ಡೆಲ್ಲಿಯಲ್ಲಿ ಮೊಘಲ್ ಗಾರ್ಡನ್ ಇತ್ತು, ಎಷ್ಟು ಚೆನ್ನಾಗಿತ್ತು. ಅದಕ್ಕಿಂತ ದೊಡ್ಡ ಗಾರ್ಡನ್ ಯಾವುದೂ ಇಲ್ಲ. ರಾಷ್ಟ್ರಪತಿ ಭವನದಲ್ಲಿ ಮೊಘಲ್ ಗಾರ್ಡನ್ ಇತ್ತು, ಈಗಿಲ್ಲ. ಅದೆಲ್ಲ ಬೇರೆ ಏನೋ ಹೆಸರಿಟ್ಟಿದ್ದಾರೆ, ಚೇಂಜ್ ಆಗಿದೆ. ಆ ಗಾರ್ಡನ್ ಇವಾಗಿಲ್ಲ. ಫಾರೆಸ್ಟ್ ನೋಡಿ ಎಷ್ಟೊಂದು ದೊಡ್ಡದಿರುತ್ತೆ. ಸತ್ಯುಗಿ ಗಾರ್ಡನ್ ಬಹಳ ಚಿಕ್ಕದಿರುತ್ತೆ. ಅಂದ್ರೆ
ಸತ್ಯುಗ ಜನಸಂಖ್ಯೆ ಕಮ್ಮಿ, ಕಾಡು ನೋಡಿ ಕಲಿಯುಗ ಎಷ್ಟು ದೊಡ್ಡದು. फिर वृद्धि को पाते पाते बड़ा होता जाता, अभी तो कांटों का जंगल हो गया है. ವೃದ್ಧಿ ಆಗ್ತಾ ಆಗ್ತಾ ಈಗಂತೂ ಮುಳ್ಳಿನ ಕಾಡಾಗ್ಬಿಟ್ಟಿದೆ. ರಾವಣ ಎಲ್ಲಿಂದ ಬಂದ ಅಲ್ಲಿಂದ ಮುಳ್ಳು ಶುರು ಆಯ್ತು. ಈಗಂತೂ ದಟ್ಟ ಮುಳ್ಳಿನ ಕಾಡಿದು ಕಲಿಯುಗ. ಏ ಕಾಂಟೋಂ ಕಾ ಜಂಗಲ್ ಹೇ, ಆಪಸ್ ಮೇ ಲಡ್ತೆ ಹೇ, ಏಕ್ ದೋ ಕೋ ಮಾರ್ತೆ ಹೇ. ನೋಡಿ ಹೊಡೆದಾಡ್ತಾರೆ, ಜಗಳ ಮಾಡ್ತಾರೆ, ಒಬ್ಬರನ್ನೊಬ್ರು ನೋಡ್ತಾ ನೋಡ್ತಾ ಇದ್ದಂಗೆ ಕ್ಷಣ ಮಾತ್ರದಲ್ಲಿ ಸಾಯಿಸ್ತಾರೆ. ಎಷ್ಟೊಂದು ಕ್ರೋಧ ಮನುಷ್ಯರಿಗೆ. ಕ್ರೋಧ ಮನುಷ್ಯರಿಗೆ, ಅದಕ್ಕೇನು ವಯಸ್ಸು ಇಲ್ಲ, ಮಕ್ಕಳು ಯುವಕರು ಏನೂ ಇಲ್ಲ, ಯಾರ ಕ್ರೋಧದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಕಿತನಾ ಕ್ರೋಧ ಹೇ, ಬಂದರ್ ಸೇವಿ ಬದುತರ್ ಕಹಾ ಜಾತಾ ಹೇ, ಕೋತಿಗಿಂತ ಕಡೆಯಾಗಿದ್ದಾನೆ ಮನುಷ್ಯ. तो बाबा कहते मेरे लाडले बच्चे तुम्हारे ऊपर अभी वृक्षपति की दशा है. ನನ್ನ ಮುದ್ದಾದ ಮಕ್ಕಳೇ, ನಿಮ್ಮೇಲೀಗ ಸಂಗಮ ಯುಗದಲ್ಲಿ ವೃಕ್ಷಪತಿ ದಶೆ ಇದೆ. ಈಗ ದಾನ ಕೊಡಿ, ಗ್ರಹಣ ಬಿಟ್ಟು ಹೋಗುತ್ತೆ. ದಾನ ಏನ್ ಕೊಡ್ಬೇಕು? 5 ವಿಕಾರಗಳ ದಾನ ಕೊಡಿ. ಸಂಪೂರ್ಣ ನಿರ್ವಿಕಾರಿಗಳು ಇಲ್ಲೇ ಆಗ್ಬೇಕು. ಮತ್ತೆ ಈ ಶರೀರ ಬಿಟ್ಟು ಹೋಗಿ ಶಿವಾಲಯ ಮೇ ಆ ಜಾಯಂಗೆ, ಸತ್ಯಯುಗದ ಶಿವಾಲಯದಲ್ಲಿ ಬರ್ತೀರಿ. ಶಿವಾಲಯದಲ್ಲಿ ತುಂಬಾ ಸುಖ ಇರುತ್ತೆ, ದೇವಿ ದೇವತೆಗಳ ರಾಜ್ಯ ಇರುತ್ತೆ. ಅದಕ್ಕೆ ಸತ್ಯಯುಗ ಅಂತನೂ ಹೇಳಲಾಗುತ್ತೆ, ಶಿವಾಲಯ ಅಂತನೂ ಹೇಳಲಾಗುತ್ತೆ. ಯಾಕೆಂದ್ರೆ ಶಿವಬಾಬಾ ಅವರು ಸ್ಥಾಪನೆ ಮಾಡಿರೋ ಜಗತ್ತದು. ಅದೇ ಇದು ಕಲಿಯುಗ, ಇದು ವೇಷಾಲಯ. ಇದು ಈ ವೇಷಾಲಯವನ್ನ ರಾವಣ ಸ್ಥಾಪನೆ ಮಾಡಿದಾನೆ. ಬಾಬಾ ಹೇಳ್ತಾರೆ ಪತೀತರಿಂದ ಪಾವನ ಆಗ್ಬೇಕು. कैसे बनेंगे? क्या त्रिवेणी में गंगा में स्नान करने से पावन बन जाएंगे? ಪತೀತರಿಂದ ಪಾವನ ಆಗ್ಬೇಕು. ಹೆಂಗಾಗ್ತೀರಾ? ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡಾಕ್ತಿರೋ, ಗಂಗಾ ಸ್ನಾನ ಮಾಡಿ ಪಾವನ ಆಗ್ತಿರೋ? ಇದೆಲ್ಲ ಜನ್ಮ ಜನ್ಮಾಂತರಗಳಿಂದ ಮಾಡ್ಕೊಂಡೇ ಬಂದಿದ್ದೀರಿ. ಕರೋಡೋ ಮನುಷ್ಯ ಜಾಕರ್ ಸ್ನಾನ ಕರ್ತೆ, ಬಹುತ್ ನದಿಯಾ ನಾಲೆ ತಲಾಬ್ ಆದಿ ಜಹಾ ಪಾನಿ ದೇಖ್ತೆ ಜಾಕರ್ ಸ್ನಾನ ಕರ್ತೆ ಹೇ. ನಾವು ಹೇಳ್ತಾರೆ ಮನುಷ್ಯರಿಗೆ ಎಷ್ಟು ಅಂಧ ವಿಶ್ವಾಸ. ಕೋಟ್ಯಾಂತರ ಜನ ಹೋಗಿ ಸ್ನಾನ ಮಾಡ್ತಾರೆ, ಇನ್ನೆಷ್ಟು ಶುದ್ಧಿ ಆಗ್ಬೋದು ಮನುಷ್ಯರು? ನದಿಗಳು, ಕೊಳ, ಕೆರೆ ಎಲ್ಲಿ ನೀರ್ ನಿಂತಿರುತ್ತೋ ಅಲ್ಲೆಲ್ಲ ಹೋಗಿ ಸ್ನಾನ ಮಾಡಿ. ಯಾಕೆಂದ್ರೆ ಕಂಡಲ್ಲೆಲ್ಲ ಮುಳುಗದೆ ಭಕ್ತಿ ಅಂದ್ರೆ. ಕ್ಯೋಂಕಿ ಅಪ್ನೆ ಕೋ ಪತಿ ಸಮಸ್ಯೆ ಹೇ, ನಾವು ಪತೀತರು ಇಲ್ಲಿ ಮುಳುಗ್ಬಿಟ್ರೆ ಪಾವನ ಪರಿಶುದ್ಧ ಆಗ್ಬಿಡ್ತೀವಿ ಅಂತ. अब पारसनाथ तुम्हारी पारस बुद्धि बना रहे, तो ऐसे पारसनाथ बाप को कितना प्यार से याद करना चाहिए. ಈಗ ಪಾರಸನಾಥ ನಿಮ್ಮ ಬುದ್ಧಿಯನ್ನು ಪಾರಸ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ ಈ ತರ ಪಾರಸನಾಥ ತಂದೆಯನ್ನ ನೀವು ಎಷ್ಟು ಪ್ರೀತಿಯಿಂದ ನೆನ್ಪು ಮಾಡ್ಬೇಕು. ಕಲ್ ಬುದ್ಧಿಯಲ್ಲಿ, ಪಾರಸ ಬುದ್ಧಿಯಲ್ಲಿ ಇಂಥ ತಂದೆ ಯಾರು ನಮ್ಮ ಬುದ್ಧಿನೇ ಪರಿವರ್ತನೆ ಮಾಡ್ತಾ ಇದ್ದಾರೆ, ಆ ತಂದೆಯನ್ನ ಎಷ್ಟು ಪ್ರೀತಿಯಿಂದ ನೆನ್ಪು ಮಾಡ್ಬೇಕು. ಅಚ್ಚ, ಒಳ್ಳೇದು. ಮಧುರ, ಅತಿ ಮಧುರ, ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. धारणेगोस्कर मुख्य सारांश। इस कांटों की दुनिया से फूलों के बगीचे में जाने के लिए जो भी कांटे हैं उन्हें निकाल देना है. ಈ ಮುಳ್ಳಿನ ಜಗತ್ತಿಂದ ಅಥವಾ ಮುಳ್ಳಿನ ಕಾಡಿಂದ ಹೂದೋಟಕ್ಕೆ ಹೋಗ್ಬೇಕು. ಹೂದೋಟಕ್ಕೆ ಹೋಗ್ಬೇಕಂದ್ರೆ ನಿಮ್ ಒಳಗಡೆ ಏನು ಮುಳ್ಳುಗಳಿದೆ, ವಿಕಾರಗಳ ಮುಳ್ಳುಗಳು, ಅದನ್ನ ತೆಗೆದು ಹಾಕ್ಬೇಕು. ಪಾರಸ ಆಗ್ಬೇಕು ಅಂದ್ರೆ ಬಾಪ್ ಕೋ ಬಡೆ ಪ್ಯಾರ್ ಸೆ ಯಾದ್ ಕರ್ನಾ ಹೈ. ಪಾರಸ ಬುದ್ಧಿಯವರಾಗ್ಬೇಕು, ಪಾರಸ ಸಮಾನ ಆಗ್ಬೇಕಂದ್ರೆ ಬಾಬುವರನ್ನ ಬಹಳ ಪ್ರೀತಿಯಿಂದ ನೆನ್ಪು ಮಾಡ್ಬೇಕು. ಎರಡನೇದು, ಇದು ಕಲ್ಯಾಣಕಾರಿ ಸಂಗಮ ಯುಗ. ಇಲ್ಲಿ ಶೂದ್ರದಿಂದ ಬ್ರಾಹ್ಮಣರು, ಬ್ರಾಹ್ಮಣರಿಂದ ದೇವತೆಗಳಾಗೋ ಪುರುಷಾರ್ಥ ಮಾಡ್ಬೇಕು. ರಾಹುವಿನ ಗ್ರಹಣ ಇಳಿಸ್ಬೇಕಂದ್ರೆ ವಿಕಾರಗಳ ದಾನ ಕೊಡಿ. ರಾಹುವಿನ ಗ್ರಹಣ ನಮ್ಗೆ ಬಿಟ್ಟೋಗ್ಬೇಕಂದ್ರೆ ವಿಕಾರಗಳ ದಾನ ಕೊಡಿ. वरदान, संगम युग पर हर कर्म
कला के रूप में करने वाले 16 कला संपन्न भव. ಸಂಗಮ ಯುಗದಲ್ಲಿ ಪ್ರತಿಯೊಂದು ಕರ್ಮವನ್ನು, ಪ್ರತಿಯೊಂದು ಕಾರ್ಯವನ್ನು ಕಲೆ ರೂಪದಲ್ಲಿ ಮಾಡೋರೆ 16 ಕಲಾ ಸಂಪನ್ನ ಭವ. संगम युग विशेष कर्म रूपी कला दिखाने का युग है. ಸಂಗಮ ಯುಗ ವಿಶೇಷ ಕರ್ಮ ಅನ್ನೋ ಕಲೆನ ತೋರ್ಸೋ ಯುಗ ಅದು. जिनका हर कर्म कला के रूप में होता, उनके हर कर्म का व गुणों का गायन होता है. ಯಾರ ಪ್ರತಿಯೊಂದು ಕರ್ಮ ಕಲೆಯ ರೂಪದಲ್ಲಿ, ನೋಡಿ ಯಾವ ಕರ್ಮ, ಯಾವುದೇ ಒಂದು ಕೆಲಸ, ಕರ್ಮ ಅಂದ್ರೆ ಕೆಲಸ ಏನೇ ಇರಲಿ, ಅದನ್ನ ಕಲೆಯ ರೂಪದಲ್ಲಿ ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಮಾಡ್ತೀವಿ ಅಂದ್ರೆ ಆ ಪ್ರತಿಯೊಂದು ಕರ್ಮ ಅಥವಾ ಆ ಗುಣದ ಗಾಯನ ಆಗುತ್ತೆ. 16 कला संपन्न अर्थात हर चलन संपूर्ण कला के रूप में दिखाई दे. ಅಂದ್ರೆ ನಿಮ್ಮ ಪ್ರತಿಯೊಂದು ಚಲನೆನೋ ಕಲೆಯ ರೂಪದಲ್ಲಿ ಕಾಣಬೇಕು. ಯಹಿ ಸಂಪೂರ್ಣ ಸ್ಟೇಜ್ ಕಿ ನಿಶಾನಿ ಹೈ. ಇದೇ ಪರಿಪೂರ್ಣತೆಯ ಚಿಹ್ನೆ ಇದು, ಕಲೆಯ ರೂಪದಲ್ಲಿ ಆಗೋದು. जैसे साकार में बोलने चलने सभी में विशेषता देखी तो ये कला हुई ना. ಹೇಗೆ ಬ್ರಹ್ಮ ಬಾಬುವರ ನೋಡಿದ್ರಿ ಸಾಕಾರ ರೂಪದಲ್ಲಿ ನಡೆಯೋದು, ಮಾತಾಡೋದು, ಕುತ್ಕೊಳ್ಳೋದು ಎಲ್ಲದರಲ್ಲೂ ವಿಶೇಷತೆ ನೋಡಿದ್ರಿ. ಯಾದ್ಗಾರ್ ನೆನಪಾರ್ಥದ ರೂಪದಲ್ಲಿದೆ, ಅದು ಕಲೆ ಅಲ್ವಾ. उठने बैठने की कला, देखने की कला, चलने की कला थी. सभी में न्यारापन और विशेषता थी. तो ऐसे फॉलो फादर कर 16 कला संपन्न बनो. ಅದೇ ಕರ್ಮ, ಕರ್ಮದಲ್ಲಿ ಏನ್ ವ್ಯತ್ಯಾಸ ಇಲ್ಲ. ಕಣ್ಣು ನೋಡುತ್ತೆ, ಬಾಯಿ ಮಾತಾಡುತ್ತೆ, ಕಿವಿ ಕೇಳಿಸ್ಕೊಳ್ಳುತ್ತೆ, ಆದ್ರೆ ಅದೆಲ್ಲದೂ ಕಲೆ ರೂಪದಲ್ಲಿ. ಕಲೆ ಯಾವಾಗ ಆಗುತ್ತೆ? ಆತ್ಮ ಅಭಿಮಾನಿಯಾಗಿ ಮಾಡೋ ಪ್ರತಿ ಕರ್ಮನೂ ಕಲಾ. ಬಾಬಾ ಹೇಳೋದು, ಕುತ್ಕೊಳ್ಳೋದು, ನೋಡೋದು, ನಡೆಯೋದು ಎಲ್ಲ ಬಾಬಾವ್ರದ್ದು ಎಲ್ಲರಿಗಿಂತ ಭಿನ್ನವಾಗಿತ್ತು, ವಿಶೇಷತೆ ಇತ್ತು. ಅದೇ ತರ ಫಾಲೋ ಫಾದರ್ ಮಾಡಿ. ಯಾಕೆಂದ್ರೆ ಬಾಬಾವರು ಸಂಪೂರ್ಣ ಆತ್ಮ ಅಭಿಮಾನಿಯಾಗಿ ಶಿವ ಬಾಬಾವರ ನೆನಪಲ್ಲಿದ್ದು ಎಲ್ಲವನ್ನ ಮಾಡ್ತಾ ಇದ್ರು. ಯಾದ್ ಮೇ ಕರ್ತೆ ಹೇ ಓ ಯಾದ್ಗಾರ್ ಬಂತಾ ಹೇ. ಆಮೇಲೆ ಕಲೆನೂ ಯಾವಾಗ ಆಗುತ್ತೆ? ಅದು ಪರಿಪೂರ್ಣ, ಬಾಬಾವ್ರ ನೆನಪಿಂದ ಪರಿಪೂರ್ಣ. ಆವಾಗ್ಲೇ ನೀವು 16 ಕಲಾ ಸಂಪನ್ನರಾಗ್ತೀರಿ. ಸ್ಲೋಗನ್ ಪವರ್ಫುಲ್ ವ ಹೇ ಜೋ ಫೌರನ್ ಪರಖ್ ಕರ್ ಫೈಸ್ಲಾ ಕರ್ ದೇ. ಪವರ್ಫುಲ್ ಅವರು ಯಾರು ತಕ್ಷಣ ನಿರ್ಣಯ ಮಾಡ್ತಾರೆ, ಚೆನ್ನಾಗಿ ಪರಿಶೀಲನೆ ಮಾಡಿ ತಕ್ಷಣ ನಿರ್ಣಯ ಮಾಡ್ತಾರೆ, ಅವರೇ ಪವರ್ಫುಲ್. ಯಾಕೆಂದ್ರೆ ಪವರ್ ಜಾಸ್ತಿ ಉಪಯೋಗಿಸ್ಕೊಂಡು ಬಹಳ ಸಮಯ ಉಪಯೋಗಿಸ್ಕೊಂಡು ನಿರ್ಣಯ ಮಾಡೋದಲ್ಲ. ಪವರ್ಫುಲ್ ಅಂದ್ರೆ ತಕ್ಷಣ ಫೈಸ್ಲಾ, ಪವರ್ಫುಲ್ ತಕ್ಷಣ ಪರಿಶೀಲನೆ ಮಾಡಿ ನಿರ್ಣಯ ಮಾಡೋರು. ಬುದ್ಧಿ ಅಷ್ಟು ಶಾರ್ಪ್ ಆಗಿರುತ್ತೆ. ಈ ತಿಂಗಳ ಅವ್ಯಕ್ತ ಇಶಾರೆ ज्वाला स्वरूप स्थिति में रह शक्तिशाली याद का अनुभव करो. ಬಾಬಾವರು ಸರಳತೆ, ಸಹನಶೀಲತೆ ಬಗ್ಗೆ ನಮಗೆ ಬಹಳಷ್ಟು ತಿಳಿಸ್ಕೊಟ್ರು. ಈ ತಿಂಗಳು ಜ್ವಾಲಾ ಸ್ವರೂಪದ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಆ बच्चों का योग जब ज्वाला स्वरूप शक्तिशाली होगा तब पवित्रता की अग्नि सेकंड में विश्व के ಕಿಚಡೆ को भस्म कर सकेगी. ನೀವು ಮಕ್ಕಳ ಯೋಗ ಯಾವಾಗ ಜ್ವಾಲಾ ಸ್ವರೂಪ ಶಕ್ತಿಶಾಲಿಯಾಗಿರುತ್ತೋ ಆಗ ಪವಿತ್ರತೆಯ ಅಗ್ನಿ ಸೆಕೆಂಡಲ್ಲಿ ವಿಶ್ವದ ಕೊಳಕೆಲ್ಲವನ್ನು ಭಸ್ಮ ಮಾಡುತ್ತೆ. ಪವಿತ್ರತೆಯ ಅಗ್ನಿಯಿಂದ ವಿಕಾರದ ವಿಶ್ವದ ಕೊಳಕೆಲ್ಲ ಭಸ್ಮ ಆಗುತ್ತೆ. ಪವಿತ್ರತಾ ಕಿ ಶಕ್ತಿ ಮಹಾನ್ ಶಕ್ತಿ ಹೇ. ಪವಿತ್ರತೆಯ ಶಕ್ತಿ ಇದು ಮಹಾನ್ ಶಕ್ತಿಯಾಗಿದೆ. अंत में जब आप संपूर्ण पवित्र हो जाएंगे तब आपके श्रेष्ठ संकल्प के लगन की अग्नि से सब ಕಿಚಡಾ ಭಸ್ಮ हो जाएगा. ಅಂತ್ಯದಲ್ಲಿ ಯಾವಾಗ ನೀವು ಸಂಪೂರ್ಣ ಪವಿತ್ರರಾಗ್ಬಿಡ್ತೀರಿ, ಪರಿಪೂರ್ಣತೆಯನ್ನ ಪಡ್ಕೊಳ್ತಿರೋ, ಆಗ ನಿಮ್ಮ ಶ್ರೇಷ್ಠ ಸಂಕಲ್ಪದ ಲಗನ್ನಿಂದ, ಆ ಅಗ್ನಿಯಿಂದ ಈ ಕೊಳಕು, ಪ್ರಪಂಚದ ಎಲ್ಲ ಕೊಳಕು ಭಸ್ಮ ಆಗುತ್ತೆ. ಯೋಗದ ಜ್ವಾಲೆ, ಜ್ವಾಲಾ ಸ್ವರೂಪದ ಯೋಗ, ಶಕ್ತಿಶಾಲಿ ಯೋಗ ಮತ್ತೆ ಪವಿತ್ರತೆಯ ಅಗ್ನಿ
ಇದರಿಂದ ಜಗತ್ತಿನ ಎಲ್ಲ ಕೊಳಕು ಭಸ್ಮ ಆಗುತ್ತೆ. ಅಂದ್ರೆ ಪವಿತ್ರವಾದ ಜಗತ್ತು ಪುನಃ ಬರುತ್ತೆ. ಪವಿತ್ರತೆಯ ಶಕ್ತಿ ಮತ್ತು ಯೋಗದ ಅಗ್ನಿ. ಪವಿತ್ರತೆನೂ ಒಂದು ಅಗ್ನಿ, ಯೋಗನೂ ಒಂದು ಅಗ್ನಿ. ಸೊ ಯಾವುದರಿಂದ ಪವಿತ್ರವಾದ ಜಗತ್ತು ಪುನಃ ಬರುತ್ತೆ. ವಿಕಾರಗಳ ದಾನ ಕೊಡಿ, ರಾಹುವಿನ ಗ್ರಹಣ ಬಿಟ್ಟು ಹೋಗುತ್ತೆ. ಈಗ ನೀವು 16 ಕಲಾ ಸಂಪೂರ್ಣರಿದ್ದವರೇ ಮತ್ತೆ ಈಗ 16 ಕಲಾ ಸಂಪೂರ್ಣರಾಗಬೇಕು. ಈಗ ಬಾಬೋರ್ ವೃಕ್ಷಪತಿ ತಂದೆ ಬೃಹಸ್ಪತಿ ದಶೆನ ಕೂಡಿಸ್ತಾ ಇದ್ದಾರೆ. ಅದಕ್ಕೆ ನೀವು ಏನಾಗಿದ್ರಿ ಅನ್ನೋ ಸ್ಮೃತಿ ಎಲ್ಲನೂ ಬಾಬೋರ್ ತಂದು ಕೊಟ್ಟಿದ್ದಾರೆ. ಈಗ ನೀವು ಈ ಫಾರೆಸ್ಟ್ ಇಂದ ಹೂದೋಟಕ್ಕೆ ಹೋಗ್ಬೇಕು. ಅದಕ್ಕೆ ನಿಮ್ಮ ಒಳಗಡೆ ಏನ್ ಮುಳ್ಳುಗಳಿದೆ ಅದನ್ನ ತೆಗೆದು ಹಾಕಿ ಹೂಗಳಾಗಿ ದಿವ್ಯ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳಿ. ಆಗ್ಲೇ ನೀವು ಹೂದೋಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ತಂದೆನ ಎಷ್ಟು ಪ್ರೀತಿಯಿಂದ ನೆನ್ಪು ಮಾಡ್ಬೇಕು. ಓಂ ಶಾಂತಿ.